ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಂಗೀತಾ ಜಿ ಕಾರಡೆ, ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಚಿತ್ತಾಪುರ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರ ಪಾದ ಚರಣಗಳಿಗೆ ನನ್ನ ನಮನಗಳನ್ನು ಅರ್ಪಿಸ್ತಾ ನನ್ನ ಈ ಒಂದು ಸಮಯದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನಗಿಂತ ವಯಸ್ಸಿನಲ್ಲಿ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಜ್ಞಾನದಲ್ಲಿ ಹಿರಿಯರು, ಅನುಭವದಲ್ಲಿ ಹಿರಿಯರು ಅಂತ ಎಲ್ಲ ಗೌರವಾನ್ವಿತರಿಗೆ ನನ್ನ ಶಿರಭಾಗ. ಎದುರಿಗೆ ಇರುವಂತಹ ಅತ್ಯಂತ ಉತ್ಸುಕರಾದಂತಹ ಎಲ್ಲ ಸಹೋದರ ಸಹೋದರಿಯರು, ನನಗೆ ಮಾತೆಯ ಸಮಾನರಾದಂತಹ ತಮಗೆ ನಾನು ನಮಸ್ಕಾರಗಳನ್ನ ಅರ್ಪಿಸ್ತಾ, ವಚನದಲ್ಲಿ ಹೇಳ್ತಾರೆ, ಅದರಲ್ಲೂ ಅಕ್ಕ ಮಾದೇವಿ ಈ ಸ್ಫೂರ್ತಿ ಮಾತೆ, ಅರಣ್ಯ ಮಾತೆ, ನದಿ ದೇವತೆ, ಭೂಮಿ ತಾಯಿ ಜನಿಸಿದಂತ ನಾವೆಲ್ಲರೂ ಪುಣ್ಯವಂತರು ಎನ್ನುವುದನ್ನ ನೆನಪಿಸಿಕೊಳ್ಳಲೇಬೇಕಾಗ್ತದೆ. ಇಂತಹ ತಪಭೂಮಿಯ ಶಕ್ತಿಯ ಒಂದು ದ್ಯೋತಕವಾಗಿ ವಸುದೈವ ಕುಟುಂಬಕಂ ಎನ್ನುವಂತಹ ಒಂದು ಮಂತ್ರ ಇದೆ. ಹಾಗಾದರೆ ಇಡೀ ವಿಶ್ವದ ಬೇರು ಅಡಗಿರುವಂಥದ್ದು, ಇಡೀ ವಿಶ್ವದ ಸಾಮರಸ್ಯದ ಬೇರು ಅಡಗಿರುವಂಥದ್ದು ಎಲ್ಲಿ ಅಂದರೆ ಸಮಾಜದ ಒಂದು ಪುಟ್ಟ ಅಂಗವಾದಂತಹ ಕುಟುಂಬದಲ್ಲಿ. ಹಾಗಾದ್ರೆ ಇಡೀ ವಿಶ್ವವನ್ನ ಕಟ್ಟುವುದಕ್ಕೆ, ಇಡೀ ವಿಶ್ವದ ಸಾಮರಸ್ಯಕ್ಕೆ ಒಂದು ಕುಟುಂಬ ತನ್ನೆಲ್ಲ ಅಂಶಗಳನ್ನ ಧಾರೆ ಎರೆಯುವಂತಹ ಶಕ್ತಿಯನ್ನ ಹೊಂದಿದೆ ಅಂತಾದ್ರೆ ಅದಕ್ಕಿಂತ ಸೌಭಾಗ್ಯ ಮಾತೆಯರಾದಂತಹ, ಮಹಿಳೆಯರಾದಂತಹ ನಮಗಿನ್ನೇನು ಬೇಕು? ತೊಟ್ಟಿದ ತೂಗುವ ಕೈ ಜಗತ್ತನಾಳಿತು ಎನ್ನುವಂತಹ ಮಾತು ನಮಗೆಲ್ಲರಿಗೂ ಗೊತ್ತೇ ಇದೆ. ಹೆಣ್ಣು ಸಂಸಾರದ ಕಣ್ಣು ಎನ್ನುವಂಥದ್ದು ನಮಗೆ ಗೊತ್ತೇ ಇದೆ. ವಿಶ್ವದ ಸಾಮರಸ್ಯಕ್ಕೆ ನಮಗೆ ಕೊಡುಗೆಯನ್ನ ನೀಡಿದಂತಹ ಅನೇಕ ಮಹಿಳೆಯರ ಯಶೋಗಾಥೆ ನಮಗೆ ಗೊತ್ತೇ ಇದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವಂತಹ ಮಾತು ನಮಗೆ ಜನಜನಿತವಾಗಿದೆ. ಹೀಗಿದ್ದು ಕೇವಲ ಶಾಲೆಯಲ್ಲಿ 4 ಗೋಡೆಯ ನಡುವೆ ಕಲಿತು ವಿದ್ಯಾರ್ಜನೆ ಪಡೆದರೆ ಅದು ಶಿಕ್ಷಣವೇ? ಅಥವಾ ಸಮಾಜದಲ್ಲಿ, ಕುಟುಂಬದಲ್ಲಿ ನಾನು ಹೇಗೆ ಬದುಕಬೇಕು ಎನ್ನುವುದನ್ನ ಅರ್ಥ ಮಾಡಿಕೊಂಡು ಒಂದು ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸುವುದು ಶಿಕ್ಷಣ. ಆತ್ಮೀಯ ಬಂಧುಗಳೇ, ನಮಗೆಲ್ಲ ಗೊತ್ತಿದೆ, ನಾವು ಸಾಕಷ್ಟು ತಿಳ್ಕೊಳ್ತೀವಿ, ಓದ್ತೀವಿ, ಮಾಧ್ಯಮದಲ್ಲಿ ನೋಡ್ತೀವಿ. ಇವತ್ತು ಒಂದು ಸರಿಯಾದಂತಹ ದಾರಿ, ಗುರಿಯಲ್ಲಿ ಹೋಗಬೇಕಾದಂತಹ ಅದೆಷ್ಟೋ ಸುಶಿಕ್ಷಿತರು, ಅದೆಷ್ಟೋ ವಿದ್ಯಾವಂತರು ಅಡ್ಡದಾರಿಯಲ್ಲಿ ಹೋಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಯಾವ ನೆಲ ಮೌಲ್ಯಕ್ಕಾಗಿ ಅತ್ಯಂತ